ನೋಡಿ, ಒಂದು ಕಾಂಗ್ರೆಸ್ ಪಾರ್ಟಿ ತಾನು ಅಧಿಕಾರದಾಗಿದ್ದಾಗ, ಅದು ಯು ಪಿ ಇರ್ಬೋದು, ಕೇಂದ್ರದಲ್ಲಿರ್ಬೋದು, ಈ ರೀತಿ ದೊಡ್ಡದಾದಂಥ ಕುಂಭಮೇಳ ಆಗಲಿ ಅಥವಾ ಮತ್ತೊಂದು ಕಾರ್ಯಕ್ರಮ ಮಾಡುವಂಥದ್ದಕ್ಕೆ ಹೋಗಲೇ ಇಲ್ಲ. ಯಾಕಂದರೆ ಅವ್ರಿಗೆ ಡಿಸಿಪ್ಲಿನ್ ಇಲ್ಲ, ಮತ್ತೊಂದಿಲ್ಲ, ಮತ್ತು ಎಲ್ಲದರಲ್ಲಿ ಕಿತ್ತು ತಿನ್ನುವಂಥದ್ದು ಕರಪ್ಷನ್. ಹಿಂದೆ ನೀವು ನೋಡಿರಲ್ಲ, ಒಂದು ಯಾವುದೋ ಕ್ರೀಡಾಕೂಟ ಮಾಡಿದರು, ಏಷ್ಯನ್ ಕ್ರೀಡಾಕೂಟ ಯಾವುದೋ ದಿಲ್ಲಿಯಲ್ಲಿ ಮಾಡಿದಾಗ ಎಷ್ಟೊಂದು ಭ್ರಷ್ಟಾಚಾರ ಆಯಿತು, ಎಷ್ಟೊಂದು ಜನ ರೊಕ್ಕ ಹೊಡೆದ್ರಲ್ಲಿ. ಹೀಗಾಗಿ ಎಲ್ಲದರಲ್ಲಿ ಕರಪ್ಷನ್ ಮಾಡೋದು ನಿಶ್ಚಿಮ್ರು ಕಾಂಗ್ರೆಸ್ಸು. ಈಗ ಏನಾದರೂ ಸಕ್ಸಸ್ಫುಲ್ಲಾಗಿ ಕಾರ್ಯಕ್ರಮವನ್ನು ಮೋದಿಜಿಯವರು ಮತ್ತು ಯೋಗಿ ಆದಿತ್ಯನಾಥ್ ದೇಶದಲ್ಲಿ ಮಾಡುವಾಗ ಮಹಾಕುಂಭ ಅನ್ನುವಂಥ ಒಂದು ಕೋಟ್ಯಾಂತರ ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದನ್ನು ಅದು ನೋಡಿ ಅವರಿಗೆ ಸಹಿಸಲಿಕ್ಕೆ ಆಗ್ತಾಯಿಲ್ಲ ಕಾಂಗ್ರೆಸ್ನವ್ರಿಗೆ. ಆ ಹಿನ್ನೆಲೆಯಲ್ಲಿ ಬೆಳಗಿಂದ ಸಾಯಂಕಾಲ ಅದ್ರ ಬಗ್ಗೆ ಅಪಪ್ರಚಾರ ಮಾಡುವುದು ಕಾಂಗ್ರೆಸ್ಸಿನ ಪ್ರವೃತ್ತಿಯಾಗಿದೆ. ಅದರಿಂದ ಜನ ಯಾರೂ ಕೇರ್ ಮಾಡ್ತಾ ಇಲ್ಲ. ಇವತ್ತಿಗೂ ಸಹಿತ ಕೋಟ್ಯಾಂತರ ಜನ ಇವತ್ತು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೆ ಮತ್ತು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಜನ ಇವರ ಏನೋ ಅಪಪ್ರಚಾರ ಇದೆ ಅದಕ್ಕೆ ತಿರಸ್ಕಾರ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತೀನಿ. ಮತ್ತು ಎಲ್ಲಿವರೆಗೆ ನಾನು ಅಪಪ್ರಚಾರ ಮಾಡಿದ್ರಂದರೆ, ಖರ್ಗೆ ಅಂತವ್ರು ಹಿರಿಯ ರಾಜಕಾರಣಿ, ಅವರು ಇಷ್ಟು ಸುಳ್ಳು ಹೇಳ್ತಾರೆ ಅಂತ ನಾನು ನಂಬಿರಲಿಲ್ಲ. ಸಾವಿರಾರು ಜನ ಸತ್ತು ಹೋಗಿದ್ದಾರೆ, ಅವ್ರನ್ನೆಲ್ಲ ಶವಗಳನ್ನು ನದಿಯಲ್ಲಿ ಹಾಕಿದ್ದಾರೆ ಮತ್ತು JCB ಮುಖಾಂತರ ಎತ್ತಿ ಹಾಕಿದರು ಅನ್ನುವಂಥ ಕಾಂಗ್ರೆಸ್ ಅವ್ರ ಟೀಕೆ ಮತ್ತು ಖರ್ಗೆ ಅವ್ರ ಟೀಕೆ ನೋಡಿದಾಗ ಎಷ್ಟೊಂದು ಹತಾಶರಾಗಿದ್ದಾರೆ ಅನ್ನುವಂಥದ್ದು ಅರ್ಥ ಮಾಡೋದು. ಈಗ ಸರ್ಕಾರ ಲೆಕ್ಕ ಕೊಟ್ಟಿದೆ, 30 ಜನ ತೀರ್ಕೊಂಡಿದ್ದಾರೆ. ನಮ್ಮ ಬೆಳಗಾವಿಯಲ್ಲಿ 4 ಜನ ಮೃತಪಟ್ಟರು. ಅದರಲ್ಲಿ ನಾನು ಅವ್ರ ಮನೆಗೆ ಹೋಗಿದ್ದೆ. ಈಗ ಅಕಸ್ಮಾತ್ ಸಾವಿರಾರು ಜನ ಇವತ್ತು ಶವ ಆಗಿದ್ದಾರೆ ಅಂತಂದರೆ ಆ ಕುಟುಂಬದ ಸದಸ್ಯರು ಕ್ವಶನ್ ಮಾಡಬೇಕಾಯ್ತಲ್ಲ. ಅಂದರೆ ಆ ಕುಟುಂಬದ ಸದಸ್ಯರೇ ಇಲ್ಲ ಅವ್ರಿಗೆ, ಸಾವಿರಾರು ಜನ ಸತ್ತವ್ರಿಗೆ ಇದಕ್ಕೇನು ಉತ್ತರ ಕೊಡ್ತಾರೆ? ಇಲ್ಲಿ ಯಾರೋ ಹುಬ್ಬಳ್ಳಿಯಿಂದ ಕುಂಭಕ್ಕೆ ಹೋದವರು, ಬೆಳಗಾವಿಯಿಂದ ಯಾರೋ ಹೋದವರು ಎಲ್ಲೇ ಮಿಸ್ ಆಗ್ಯಾರ ಅಂತಂದರೆ ಇಮಿಡಿಯೇಟ್ಲಿ ಫೋನ್ ಮಾಡೋಕ್ಕೆ ಚಾಲು ಮಾಡ್ತಾರೆ ಕುಟುಂಬದ ಸದಸ್ಯರು. ಮಾಧ್ಯಮದವ್ರಿಗೆ ಹೇಳ್ತಾರೆ, ನಮ್ಮ ಅಣ್ಣ ನಮ್ಮ ತಮ್ಮ ಹೋಗಿದ್ದರು, ನಮ್ಮ ತಾಯಿ ಹೋಗಿದ್ದರು, ಇನ್ನೂ ಬರಲೇ ಇಲ್ಲ, ನಾವಲ್ಲಿ ಉತ್ತರ ಪ್ರದೇಶ ಸರ್ಕಾರ ಕೇಳಿದ್ದೀವಿ, ಅವರು ಉತ್ತರ ಬರ್ತಾ ಇಲ್ಲ ಅಂತ. ಹಿಂಗೇನಾದರೂ ಎಲ್ಲಾದರೂ ಕ್ವಶನ್ ಮಾಡಿದರೆ ಎಸ್ ಆತ ಮಿಸ್ ಆಗಿದ್ದಾನೆ, ಆತ ಸತ್ತು ಹೋಗಿದ್ದಾನೆ ಅಂತ ನಾವು ತಿಳ್ಕೊಬೋದು. ಇದು ಎಲ್ಲಿಯೂ ಒಂದು ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ನಗರ ಪಟ್ಟಣ ಇರ್ಬೋದು, ಗ್ರಾಮೀಣ ಭಾಗದಿಂದ ಯಾವ ಒಬ್ಬ ಪೇರೆಂಟ್ ಆಗಲಿ ಕುಟುಂಬದ ಸದಸ್ಯರು ಇವತ್ತಿಗೂ ಸಹಿತ ನಮ್ಮ ಒಬ್ಬ ಕುಟುಂಬದ ವ್ಯಕ್ತಿ ಕಾಣೆಯಾಗಿದ್ದಾನೆ, ಆತ ಸಿಕ್ಕಿಲ್ಲ, ಆತ ಮೃತಪಟ್ಟಿದ್ದಾನೆ